ಹಲೋ ಹಾಯ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಡೇ ಅಂದರೆ ಆಗಸ್ಟ್ 16th ರ್ಯಾಂಡಮ್ ಡೇ. ಇವತ್ತೊಂದು ನಮಗೆ ಸೀಮಂತ ಅಂದರೆ ಬೇಬಿ ಶವರಿಗೆ ಹೋಗ್ಲಿಕ್ಕೆ ಉಂಟು. ಇವರ ಕಸಿನ್ದು ವೈಫಿದ್ದು ಬೇಬಿ ಶವರ್ ಇಲ್ಲಿ ವೇಲಂಪುರಿ ಅಂತ ಒಂದು ಟೆಂಪಲ್ ಉಂಟು. ಹಾಗೆ ಅಲ್ಲಿ ಹೋಗಿ ಮತ್ತು ಇವತ್ತಿನ ಡೇ ಹೇಗಿರ್ತದೆ ಅಂತ ನೋಡುವ. ನೀವು ಸಹ ಬನ್ನಿ. ನನ್ನ ಮನೆ ಕೆಲಸ ಎಲ್ಲ ಆಯಿತು, ಕಸ ಗುಡಿಸಿ ನೆಲ ಒರೆಸಿ, ಮತ್ತು ಇವತ್ತು ತಿಂಡಿಗೆ ಕಪ್ಪ ರೊಟ್ಟಿ ಇದ್ದದ್ದು, ಸೊ ಅದನ್ನು ಸಹ ಎಲ್ಲ ಮಾಡಿ ಆಯಿತು. ಓಕೆ, ಸೊ ಬನ್ನಿ ಇವತ್ತಿನ ದಿನ ನಮ್ಮ ಜೊತೆ ಹೇಗಿರ್ತದೆ ಅಂತ ನೋಡುವ. ಬನ್ನಿ ಗೈಸ್. Ali tu tikunu isto nai. Mal tu man também. ತಿಮಾಜಿ ಬ ತಿಮಾಜಿ ಸೋಡು, ತಿಮಾಜಿ ಅಜ್ಜಿ ಸೋಡು, ತಿಮಾಜಿ ಸೋಡು ಸೋಡು ಸೋಡು. ಮಳೆ ಇಲ್ಲಲ್ಲ, ಹಾಗೆ ನೀರು ಕಮ್ಮಿ ಆಗಿದೆ ನೋಡಿ, ಮಳೆ ಇಲ್ಲದೆ ಕಮ್ಮಿ ಉಂಟು ಈಗ. ಓಕೆ, ನಮ್ಮ ಅಭಿಯಾನ್ಸ್ ಎಕ್ಸೈಟೆಡ್ ಆಗಿದ್ದಾನೆ. ಯಾಕೆ ಅಭಿಯಾನ್, ಯಾರು ಬರ್ತಾರೆ ನಿನ್ನ ಫ್ರೆಂಡ್ಸ್ ಯಾರು? ಸ್ವಲ್ಪ ಜೋರು ಹೇಳು. ಓಕೆ, ಅಭಿಯಾನ್ ಬೆಸ್ಟ್ ಫ್ರೆಂಡ್ಸ್ ಹೆಸರು ಕೃಷ್ಣ ಮತ್ತೆ ಅಭ್ಯುಕ್ತ್. ಅಭ್ಯುಕ್ತ್ ಅಂದ್ರೆ ನಮ್ಮ ಇವನಲ್ಲ, ಗೋಕುಲ್ದ ಮಗ ಅಲ್ಲ, ಇವನ ಕ್ಲಾಸಲ್ಲಿ ಒಬ್ಬ ಅಭ್ಯುಕ್ತ್ ಅಂತ ಇದ್ದಾನೆ. ಸೊ ಇವನ್ ಫುಲ್ ಎಕ್ಸೈಟೆಡ್ ಆಗಿದ್ದಾನೆ. ಇವತ್ತು ಗೋಕುಲ್ದ ಮಗ ಅಭ್ಯುಕ್ತ್ ಸಹ ಬರ್ತಾನೆ. ಮತ್ತೆ ನಮ್ಮ ಕೃಷ್ಣ, ಮತ್ತೆ ಅವನ್ ಕೃಷ್ಣ ಅಂತ ಕರೆಯೋದು. ಅವನನ್ನು ಗೊತ್ತುಂಟಾ ಎಂತ ಕರೆಯೋದು? ಕೃಷ್ಣವನ್ ಎಂತ ಕರೆಯೋದು ನೀನು? ಕೃಷ್ಣ ಅಂತ ಕರೆಯೋದು. ಅವರಲ್ಲಿ ಒಂದೇ ಕ್ಲಾಸ್. ಹಾಗೆ ಹೇರ್ ಸ್ಟೈಲಿಸ್ಟ್ ಅಭಿಯಾನ್. ಪೂರ ಗೊತ್ತಾಗ್ತದೆ ನನಗೆ. ಕೈ ಕಸಲ ಕರಾವ ಅವನಿಗೆ. ಸರಿ ಉಂಟು. ಓಕೆ, ನಾನು ಇವತ್ತು ಸಿಂಪಲ್ ಒಂದು ಕುರ್ತಾ ಹಾಕಿದೆ ನೋಡಿ, ಹೀಗೆ ಕುರ್ತಾ ಸೆಟ್. ಬೇರೆ ಸೀರೆ ಎಲ್ಲ ಹಾಕ್ಲಿಲ್ಲ, ಯಾಕಂದ್ರೆ ಪಲ್ಲು ತೆಗಿಲಿಕ್ಕೆ ಗೊತ್ತಿಲ್ಲ. ಇದೆ ನೀಟ್ ಆಗ್ಬೇಕು ನಂಗೆ ತೆಗೆದ್ರೆ, ಹಾಗೆ ನಂಗೆ ಸಪೂರ ತೆಗಿಲಿಕ್ಕೆ ಗೊತ್ತಿಲ್ಲ. ಸೊ ಸಿಂಗಲ್ ಪಲ್ಲು ಹಾಕ್ಬೇಕು. ಸಿಂಗಲ್ ಪಲ್ಲು ಹಾಕಿದ್ರೆ ಒಂದು ಕಿರಿಕಿರಿ. ಮತ್ತೆ ಸೀಮಂತ ಅಲ್ಲ, ಸಾಕು ಕುರ್ತಾ ಸೆಟ್. ಇದು ನಿಮ್ಗೆ ನೆನಪಿರ್ಬೋದು, ನಾನು ಲಾಸ್ಟ್ ಟೈಮ್ ಜಯಲಕ್ಷ್ಮಿಯಲ್ಲಿ ತೆಗ್ದದ್ದು ಆಫರಲ್ಲಿ. ಸಿಂಪಲ್ ಮೇಕಪ್ಸ್ ಇವತ್ತು. ನನಗೆ ಜಾಸ್ತಿ ಅಂತ ಬೇಡ ಅಂತ ಹೇಳಿ ಜಸ್ಟ್ ಐಲೈನರ್, ಲಿಪ್ಸ್ಟಿಕ್, ಮಾಯಿಶ್ಚರೈಸರ್, ಟೋನರ್, ಎಂತ ಉಂಟು ಅಷ್ಟೇ ಅಂತ. ಲಿಪ್ಸ್ಟಿಕ್ ಅಷ್ಟೇ. ಕೂದಲು ಚಂಡಿ ಉಂಟು, ಹೇರ್ ಡ್ರೈಯರ್ ಇಡ್ತದ್ದು, ಅದದು ಕಂಪ್ಲೀಟ್ ಡ್ರೈ ಆಗಲಿಲ್ಲ. ಹಾಗೆ ಕೂದಲು ಚಂಡಿದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಕಟ್ಲಿಕ್ಕೆಲ್ಲ. ಒಂದು ಟೋನರ್ ಹಾಕುವ ಆಯ್ತಾ. ನಾನು ಹೇಳಿದಾಗೆ ನಾನು ಪ್ಲಮ್ ಟೋನರ್ ಯೂಸ್ ಮಾಡೋದು. ಇದು ನಿಮ್ದು ಓಪನ್ ಪೋರ್ಟ್ಸ್ ಎಲ್ಲ ಇದ್ರೆ ಉಂಟಲ್ಲ, ಒಳ್ಳೇದು ತುಂಬ. ಎಸ್ಪೆಷಲಿ ನನ್ನ ತರ ಡೈಲಿ ಟ್ರಾವೆಲ್ ಮಾಡ್ತಾನಲ್ಲ, ಡಸ್ಟ್ ಎಲ್ಲ ಬಂದು ಆ ಓಪನ್ ಪೋರ್ಟ್ಸ್ ಅಲ್ಲಿ ಕುತ್ಕೊಳ್ತದಲ್ಲ, ಇದು ಬೆಸ್ಟ್ ಪ್ರಾಡಕ್ಟ್ ನಿಜವಾಗಿ ಬೇಕಾದ್ರೆ. ಈಗ ಟೋನರ್ ಅಲ್ಲಿ ರೋಲ್ ಆನ್ಸ್ ಸಿಗ್ತದಂತೆ, ನನಗೆ ಗೊತ್ತಿಲ್ಲ ಯಾವ್ದು ಒಳ್ಳೇದಂತ. ನೋಡ್ಬೇಕು, ಇನ್ನು ಅದನ್ನೊಂದು ಪರ್ಚೇಸ್ ಮಾಡ್ಬೇಕಿದು ಖಾಲಿ ಆದ್ಮೇಲೆ. ಇದು ಮಾಯಿಶ್ಚರೈಸರ್ ಮತ್ತೆ ನಾನು ಸನ್ಸ್ಕ್ರೀನ್ ಒಂದು ಮಿಸ್ ಮಾಡುದಿಲ್ಲ. ಬೇರೆ ಆದ್ರೆ ಪರವಾಗಿಲ್ಲ, ನನಗೆ ಅಷ್ಟು ಲಿಪ್ಸ್ಟಿಕ್ ಸಹ ಹಾಕುದಿಲ್ಲ ನಾನು ಕೆಲವೊಮ್ಮೆ ಈಗ ಆಫೀಸಿಗೆ ಹೋಗುವಾಗ. ಇದು Dot&K ಅವರದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೇನೆ. ದಿಸ್ ಇಸ್ ಮೈ ಗೋ ಟು ಪ್ರಾಡಕ್ಟ್ ಆಯ್ತಾ. ಅಂದ್ರೆ ನನಗೆ ಇದು ತುಂಬಾ ಇಷ್ಟ ಮಾಯಿಶ್ಚರೈಸರ್. ನಾನು ಪಿಲ್ಗ್ರಿಮ್ ಅವರದ್ದು ಯೂಸ್ ಮಾಡಿದ್ದೇನೆ, ಬಟ್ ಅದು ಏನೋ ಹಾಕಿದ ತಕ್ಷಣ ಆಯಿಲಿ ಫೀಲ್ ಆಗ್ತದೆ ನನಗೆ. ಬೇರೆ ನಾನು ಯೂಸ್ ಮಾಡಿಲ್ಲ. ಎರಡೆ ಪಿಲ್ಗ್ರಿಮ್ ಮತ್ತೆ Dot&K. ಈಗ ಡಾರ್ಕ್ ಸರ್ಕಲ್ಸ್ ಆಗಿದೆ, ನನಗೆ ಗೊತ್ತಿಲ್ಲ ಎಂತ ಅಂತ. ಸರಿ ನಿದ್ರೆ ಇಲ್ಲ, ಸ್ಟ್ರೆಸ್, ಮತ್ತೆ ಕಂಟಿನ್ಯೂ PC ಎದುರು ಕೂತ್ಕೊಳ್ತೇನಲ್ಲ, ಇದು ಲ್ಯಾಪ್ಟಾಪ್ ಎದುರು, ಹಾಗೆ ಸಹ ಇರ್ಬೋದು. ಈಗ ಅದಕ್ಕೆ ಒಂದೆಂತಾರು ಮಾಡಬೇಕು. ಬಾಡಿ ವೈಸ್ ಅವ್ರದ್ದೊಂದು ನೋಡಿದ್ದೇನೆ, ಯೂಸ್ ಮಾಡಿದ್ಮೇಲೆ ಹೇಳ್ತೇನೆ. ಆರ್ಡರ್ ಮಾಡಲಿಲ್ಲ ಇನ್ನೂ ಸಹ, ತುಂಬ ಆಗಿದೆ ಡಾರ್ಕ್ ಸರ್ಕಲ್ಸ್. ಫೌಂಡೇಶನ್ ಕ್ರೀಮ್ ಹಾಕೋದಿಲ್ಲ, ನೋ ಮೇಕಪ್ ಲುಕ್ ಕೊಡ್ತದೆ ಆಯ್ತು. ಇದು ಆ್ಯಕ್ಚುಲಿ ಇನ್ಸೈಟ್ ಅವರದ್ದು 5-in-1 ಮಲ್ಟಿ ಫಂಕ್ಷನಲ್ ಸಿರಮ್ ಫೌಂಡೇಶನ್ ಅಂತ. ಇದು ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ಶ್ರೇಯಾ ಅಂತ ಹೇಳಿ.
ತುಂಬ ಒಳ್ಳೆ ಉಂಟಾಯ್ತು. ಅಂದರೆ ನಿಮಗೆ ಖಾಲಿ ಇದೊಂದು ಹಾಕಿದರೆ ಸಾಕು, ನಮಗೆ ಬೇರೆ ಎಂತ ಬೇಕಂತ ಇಲ್ಲ, ಫೌಂಡೇಶನ್ ಅದು ಇದಂತ ಬೇಕಂತ ಇಲ್ಲ, ಇದೊಂದೇ ಪ್ರಾಡಕ್ಟ್ ಸಾಕು, ತುಂಬ ಚಂದ ಉಂಟು ಮಾತ್ರ. ರೇಟ್ಸ್ ನಾನು ಎಷ್ಟು ಕೊಟ್ಟದ್ದು ನನಗೆ ನೆನಪಿಲ್ಲ, ಕಮ್ಮಿ ರೇಟ್ಸ. ನಾನು ಬ್ರಷ್ ಗಿಶ್ ಅದೆಲ್ಲ ಎಂತ ಸಹ ಜಾಸ್ತಿ ಯೂಸ್ ಮಾಡುವುದಿಲ್ಲ, ನನ್ನ ಕೈಯಲ್ಲೆಲ್ಲ, ನನಗೆ ಎಲ್ಲ ಕೊಡ್ಸೋದು ಸಹ ಇಲ್ಲ ನನಗೆ ಅಷ್ಟು. ನನಗೆ ಇದೆಲ್ಲ ಸುಲಭ ಆಗ್ತದೆ ಹಾಗೆ, ನನ್ನ ಕೈಯೇ ನನ್ನ ಬ್ರಷ್. ಇದೊಂದೇ ಪ್ರಾಡಕ್ಟ್ ಸಾಕು ನಿಮ್ಗೆ, ನಿಜವಾಗಿ ಹೇಳ್ಬೇಕಂದ್ರೆ ಗ್ಲೋ ಕೊಡ್ತದೆ ಫೇಸಲ್ಲಿ, ಎಂತ ಜಾಸ್ತಿ ಬೇಡ ಆಯ್ತಾ. ಸ್ಕಿನ್ ಟಿಂಟ್ ಇದು ನೋಡಿ, ಶೇಡ್ಸ್ ಉಂಟು ಇದರಲ್ಲಿ ಸಹ. ನೋಡಿ ನಾನು ಎಂಥದ್ದು ಹಚ್ಚಿದೆ ಅಂತ ಗೊತ್ತಾಗುದಿಲ್ಲ ನೋಡಿ, ನಾನು ಮತ್ತೆ ತೋರಿಸ್ತೇನೆ ಕ್ಲೀನಾಗಿ. ನಮ್ಮ ಅವಿಯಾನ್ ಬಂದಾಗಿದೆ, ಲೂಟಿ ಮುದ್ದೆ ಬಂದ. ಮೇಬಲಿನ್ ಅವರದು ಮೇಕ್ ಇಟ್ ಹ್ಯಾಪನ್ ಕ್ರೇಯಾನ್ ಲಿಪ್ಸ್ಟಿಕ್, ಈಗ ಸಿಗುದಿಲ್ಲ ಆಯ್ತಾ, ಇದನ್ನೇ ಹಾಕೋದು ನಾನು. ಕೆಲವರಿಗೆ ರೆಡ್ ಶೇಡ್ ಇಷ್ಟ ಇರಲಿಲ್ಲ, ಬಟ್ ನನಗೆ ರೆಡ್ ಶೇಡ್ ಇಷ್ಟ, ಕೆಲವರಿಗೆ ನ್ಯೂಡ್ ಇಷ್ಟ, ನನ್ನ ತಂಗಿಗೆ ನ್ಯೂಡ್ ಇಷ್ಟ, ಬಟ್ ನನಗೆ ರೆಡ್ ತುಂಬ ಇಷ್ಟ. ಮತ್ತೆ ಅದೊಂದು ಇನ್ನೊಂದು ಯಾವುದೋ ಒಂದು ಯೂಸ್ ಮಾಡ್ತಾ ಇದ್ದೇನೆ ಈಗ, ನೆನಪೋಯ್ತು ಈಗ ಅದರ ಹೆಸರು. ನನ್ನ ಅಮ್ಮ ಉಂಟಲ್ಲ, ನಂದು ನನ್ನ ತಂಗಿದ್ದು ನಮ್ಮದೊಂದು ಇನ್ಸ್ಟಾಗ್ರಾಮಲ್ಲಿ ಗ್ರೂಪ್ ಉಂಟಾಯ್ತಾ, ರೀಲ್ಸ್ ಎಲ್ಲ ಶೇರ್ ಮಾಡ್ತೇವೆ ನಾವು ಅದರಲ್ಲಿ. ನನ್ನ ಅಮ್ಮ ನನಗೆ ಮತ್ತೆ ನನ್ನ ತಂಗಿಗೆ ಯಾವಾಗಲೂ ಒಂದು ಶೇರ್ ಮಾಡುವ ರೀಲ್ ಯಾವುದಂದ್ರೆ, ಲಿಪ್ಸ್ಟಿಕ್ ಹಚ್ಚಿದ್ರೆ ಕ್ಯಾನ್ಸರ್ ಬರ್ತದೆ ಅಂತೇಳಿ ಒಂದು ಬರ್ತಾ ಉಂಟು ಈಗ ರೀಲ್ಸ್. ಅದನ್ನೇ ಈಗ ಒಂದು 3 ಸತಿ ಆಯ್ತು ಅವರು ಕಳಿಸಿ, ನಾನು ಹಾಕ್ಬಾರ್ದು ಅಂತ ಹೇಳಿ. तू बॉय नहीं है, गर्ल्स निकाले स्टिकर ಎತ್ತರೋ. ದುಪ್ಪಟ್ಟ ಒಂದು ಹಾಕುವ. ಕೂದ್ಲು ಚಂಡಿ ಅಲ್ಲ, ಬಾ ನಮ್ಮನ್ನು ತೋರಿಸುವ ನಾವು ಒಮ್ಮೆ ರೆಡಿ ಆದದ್ದು. ಬಾ ಇಲ್ಲಿ ಬಾ, ಎತ್ಕೊಳ್ತೇನೆ ಬಾ. ಸೊ ನೋಡಿ, ಅಲ್ಲಿ ನೋಡು ಠಾಂಡಡಾನ್, ಆವಿಯಾನ್ ಮತ್ತೆ ನಾನು ರೆಡಿ ಆಗಿದ್ದೇವೆ. ಹೇಳು, ನೀನ್ ಯಾವ ಕಲರ್ ಸ್ಟಿಕ್ಕರ್ ಹಾಕಿದ್ದು? ರೆಡ್. ಎಲ್ಲೋ ನೋಡು ಹೇಗೆ ಅಮ್ಮ ಹೇಗೆ ಕಾಣ್ತಾರೆ, ಅಮ್ಮ ಹೇಗೆ ಕಾಣ್ತಿದ್ದಾರೆ? ಅಮ್ಮ ಚಂದ, ಸೂಪರ್. ಅಣ್ಣು ಸಹ ಚಂದ ಕಾಣ್ತಾನೆ. ಓಕೆ, ಯಲಹಂಕಪುರಲ್ಲಿ ಸಿಗುವ ಅಂತ ಹೇಳು. ಯಲಹಂಕಪುರಲ್ಲಿ ಸಿಗುವ. ಓಕೆ ಗೈಸ್, ಅಲ್ಲಿ ಸಿಗುವ. ಹಲೋ apa ada mic bagus. Oh, mic. बोल. Hello, 1 2 3. तुला कोण रे स्टिकर ठेवलं पुष्प. ಮೈಕ್. ನಾನು ಹೇಳಿದೆ ನೋಡಿ, ಎಂತ ಸಹ ಗೊತ್ತಾಗುದಿಲ್ಲ ಮೇಕಪ್ ಮಾಡಿದ ಅಂತ ಹೇಳಿ. ನಿಮ್ಗೆ ಗೊತ್ತಾಗ್ಬೋದು, ನಿಮ್ಗೆ ಜಸ್ಟ್ ಒಂದು ಲಿಪ್ಸ್ಟಿಕ್ ಮತ್ತೆ ಐಲೈನರ್ ಒಂದು ನಿಮ್ಗೆ ಹೈಲೈಟ್ ಆಗ್ತಿರ್ಬೋದು, ಬಟ್ ಆ ಕ್ರೀಮ್ ಹಚ್ಚಿದ ಮೇಲೆ ನಿಮ್ಗೆ ಎಂತ ಹೆವಿ ಅಂತ ಫೀಲ್ ಆಗುದಿಲ್ಲ. ನಮ್ಮದೆಲ್ಲ ರೆಡಿಯಾಗಿ ನಾವಿಲ್ಲಿ ಹೊರಟ್ವಿ ಹಾಲಿಗೆ. ಹಾಲ್ ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟರ್ಸ್ ಏನೋ ಇರ್ಬೋದು ಅಷ್ಟೇ. ಒಳದಾರಿ ಉಂಟಂತೆ, ಬಟ್ ನಾನು ಇಲ್ಲಿ ತನಕ ಹೋಗಲಿಲ್ಲ, ತೋಡೆಲ್ಲ ಕ್ರಾಸ್ ಆಗಿ ಹೋಗಬೇಕು. ಹಾಗೆ ನಾವೀಗ ಕಾರಲ್ಲೇ ಹೋಗ್ತಾ ಇದ್ದೇವೆ. ನನಗೆ ಡೌಟ್, ಅವಿಯಾನ್ ನನ್ನಕ್ಕಿಂತ ಮುಂಚೆ ಅವನೇ ಕಾರ್ ಕಲಿತಾನ ಅಂತ, ಎಲ್ಲ ಗೊತ್ತುಂಟು ಅವನಿಗೆ ಕಾರಿದ್ದು ABCD. ಅದಾದಮೇಲೆ ಅಲ್ಲೇ ಆ ಹಾಲಲ್ಲಿ ಒಂದು ಟೆಂಪಲ್ ಉಂಟಾಯ್ತಾ, ಹಾಗೆ ಆ ಟೆಂಪಲಿಗೆ ಫಸ್ಟ್ ವಿಸಿಟ್ ಕೊಟ್ಟು ಮತ್ತೆ ನಾವು ಹಾಲಿಗೆ ಹೋದದ್ದು. ಹಾಯ್ ಸಾಂಗ್ರಿ. हाय सर, अभियुक्त तो मिनी व्लॉगर सांग प्लीज सांग रे. हाय रे, तू तुझ्या मोबाईल मात्र बोलायचे दिसतो, आमच्या मोबाईल नंबर बोलायला वेळच नाही दिले. सांग अक्षित सांग. बिस्कुट रोटी खात होतो तो. हॅलो फ्रेंड्स, हाय सांगे. लाईक करो. सांग एकदा सांग बस, सांग प्लीज. तुला घर आहे बरे, चॉकलेट देतो मी घर येताना. मी घेत हां स्माइल कर. ಈ ತರ ಅಣ್ಣ, ಈ ತರ ಈ ತರ. ಅವೇ 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 ತೂ आणि कृष्ण ಒಟ್ಟಿರುವ
ರವಾ ಇದು ಬಗ ಹಾಯ್ ಹಾಯ್ ಕರ ಕೃಷ್ಣ ಹಾಯ್ ಅವಿಯಾನ್ ದು ಬೆಸ್ಟ್ ಫ್ರೆಂಡ್ ಅವಿಯಾನ್ ಯಾವ ಕೋಣ ಕೃಷ್ಣ ಯಾವ ಕೋಣ ಯಾವ ಕೋಣ ಅವಿಯಾನ್ ಕೃಷ್ಣ ಕೃಷ್ಣ ಕ್ರಿಶ್ ಕ್ರಿಶ್ ಹಾಯ್ ಕರ್ ಯೂಟ್ಯೂಬರ್ಸ್ ಇಲ್ಲೊಂದು ಹಾಯ್ ಮಾಡಿ ಹಾಯ್ ಮಾಡಿ ओके बाय बाय दिखाओ गौतम मामा को दिखाओ और मैं कौन अभी मैं कौन मेरा चैनल का नाम क्या है इधर आओ तुम इधर आओ कोलैब करते हैं हम अभी आइसक्रीम खा रहा है करते है खा रहा है ना बोल रहे अभी बोले ना हमारे ಕಾಫಿ ಎಲ್ಲ ಕುಡ್ದಾದ್ಮೇಲೆ ಗೋಕುಲ್ನವರು ಸಹ ಹೊರಟರು. ಹಾಗೆ ನಾನು ಸಹ ಅವ್ರ ಜೊತೆ ಹೊರಟಿದ್ದೇನೆ. ನಮ್ಮದೊಂದು ಮಹಿಳಾ ಮಂಡಲ ಉಂಟಾಯ್ತಾ, ಸಾಧನಾ ಶ್ರೀ ಮಹಿಳಾ ಮಂಡಲ ಅಂತೇಳಿ. ಅದರ ಮೀಟಿಂಗ್ ಇತ್ತು ಪದನಡ್ಕ ಹಾಲಲ್ಲಿ. ನಾವು ಫ್ರೈಡೇ ಅಂದರೆ 21 ಆಗಸ್ಟಿಗೆ ವರಮಹಾಲಕ್ಷ್ಮಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಅಂದರೆ ನಾವು ಆರ್ಗನೈಸ್ ಮಾಡ್ತಾ ಇರೋದು ಇದೇ ಫಸ್ಟ್ ಇಯರ್. ಹಾಗೆ ಅದರ ಲೆಕ್ಕದಲ್ಲಿ ತುಂಬ ಮೀಟಿಂಗ್ ಮತ್ತು ಪ್ರಿಪರೇಷನ್ಸ್ ಎಲ್ಲ ಆಗಲಿಕ್ಕಿತ್ತು. ಗೋಕುಲ್ನ ವರ್ಷ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನವರನ್ನು ಮಾತಾಡಿಸಿ ಹೋಗುವ ಅಂತ ಹೇಳಿ ಬಂದಿದ್ದರು. ಅಂದರೆ ಚಿಕ್ಕಮ್ಮ ಸಹ ಅದೇ ಮಹಿಳಾ ಮಂಡಲದಲ್ಲಿ ಇದ್ದಾರೆ. ಹಾಗೆ ಮತ್ತು ಅವರು ಬಂದಲ್ಲಿ ಮಾತಾಡಿದ್ರು. ನಾನು ಚಿಕ್ಕಮ್ಮ ಎಲ್ಲ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನೋಡಿ, ಇವರೇ ನಮ್ಮ ಮಹಿಳಾ ಮಂಡಲದ ಲೇಡೀಸ್, ನಮ್ಮದೊಂದು ಗ್ರೂಪ್ ಉಂಟು. ಇಷ್ಟೆಲ್ಲ ಇನ್ನೂ ಸಹ ತುಂಬ ಜನ ಇದ್ದಾರೆ. ಹಾಗೆ ಎಲ್ಲ ಪ್ರಿಪರೇಷನ್ಸ್ ಆಗ್ತಾ ಉಂಟು. ಅದಾಗಿ ನಾವೆಲ್ಲ ಸೇರಿ ಹರೀಶ್ ಪೂಂಜರ್ ಅವರದ್ದು ಮನೆಗೆ ಹೋಗ್ತಾ ಇದ್ದೇವೆ. ಅಂದರೆ ನನ್ನ ಮಾವನಿಗೆ ತುಂಬ ಒಳ್ಳೆಯ ಪರಿಚಯ ಉಂಟು ಅವರ ಹತ್ರ. ಹಾಗೆ ಅವರಿಗೆ ಇನ್ವಿಟೇಷನ್ ಕೊಟ್ಟು ಬರುವ ಅಂತ ಹೇಳಿ ಹೊರಟಿದ್ದು. ಅಲ್ಲಿ ಹೋಗಿ ನೋಡುವಾಗ ಫುಲ್ ಕ್ರೌಡ್ ಆಯಿತಾ. ನನಗೆ ಒಮ್ಮೆ ಶಾಕ್ ಆಯಿತು ಎಂತ ಅಂತ ಹೇಳಿ. ನಾವು ಮನೆಗೆ ರೀಚ್ ಆಗುವಾಗ 10 ಆಗ್ಬೋದು ಅಂತ ಎನಿಸಿದ್ವಿ. ವಿಷಯ ಅಂತ ಹೇಳಿದರೆ ಅವರಿಗೆ ಅದೇ ದಿನ ಬೆಸ್ಟ್ MLA ಅವಾರ್ಡ್ ಸಿಕ್ಕಿದ್ದು. ಹಾಗೆ ಅವರಿಗೆ ವಿಶಸ್ ಹೇಳಲಿಕ್ಕೆ ಇಷ್ಟು ಫ್ಯಾನ್ಸ್ ಬಂದಿದ್ದಾರೆ ಆಯಿತಾ. ನನಗೆ ಒಂದು ನೋಡಿ, ಅವರೇ ನನ್ನ ಚಿಕ್ಕ ಮಾವ, ಅಲ್ಲಿ ಹತ್ತಿರ ನಿಂತಿರಲ್ಲ, ಅವರ ಹೆಸರು ರಾಮದಾಸ್ ನಾಯಕ ಅಂತ ಹೇಳಿ. ಮತ್ತು ಅವರ ಹತ್ತಿರ ಗ್ರೀನ್ ಡ್ರೆಸ್ ಹಾಕಿ ಕುರ್ತಾ ಹಾಕಿ ನಿಂತಿದ್ದು ಲತಾ ನಾಯಕ ಅಂದರೆ ಅವರ ವೈಫ್. ಸೊ ಅವರದೊಂದು ಪರಿಚಯದಲ್ಲಿ ನನಗೆ ಅಟ್ಲೀಸ್ಟ್ ಅವರೊಂದೊಂದು ಮೀಟ್ ಮಾಡಲಿಕ್ಕೆ ಸಿಕ್ಕಿತಲ್ಲ ಅಂತ ಹೇಳಿ ನನಗೆ ಖುಷಿ ಆಯಿತು. ಅಂದರೆ ಅವರ ಮನೆಗೆ ಹೋಗಲಿಕ್ಕೆ ಸಿಕ್ಕಿತ ಅಂತ ಹೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ಅವರಿಗೆ ಸ್ವಲ್ಪ ಸಹ ಈಗೋ ಇಲ್ಲ ಆಯಿತಾ. ತುಂಬ ಚೆಂದ ಮಾತಾಡಿದರು ನಮ್ಮ ಜೊತೆ. ಮತ್ತು ಅಲ್ಲಿ ಹೋದವರಿಗೆಲ್ಲ ಕಾಫಿ ತಿಂಡಿ ಎಲ್ಲ ಇತ್ತು. 100% ಬರ್ತೇನೆ ಅಂತ ಹೇಳಿದ್ದಾರೆ ಅವರು. ಆ್ಯಂಡ್ ಸ್ಪಾನ್ಸರ್ಸ್ ಸಹ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ತುಂಬ ಖುಷಿಯಾಯಿತು. ಹಾಗೆ ಎಲ್ಲ ವಿಶಸ್ ಸಹ ಹೇಳಿದ್ವಿ ನಾವು ಅವರಿಗೆ ಬೆಸ್ಟ್ MLA ಅವಾರ್ಡ್ ಸಿಕ್ಕಿದ್ದಕ್ಕೆ. ಮತ್ತು ಇಲ್ಲಿ ಕುಣಿತ ಭಜನೆ ಎಲ್ಲ ಇತ್ತಾಯಿತಾ. ಮತ್ತು ಇಲ್ಲಿ ನನ್ನ ಅತ್ತೆ ಅವರ ವೈಫ್ ಜೊತೆ ಒಂದು ಫೋಟೋ ತೆಗೆಸುವ, ಒಮ್ಮೆ ಮಾತಾಡಿಸುವ ಅಂತ ಹೇಳಿ ಬಂದರು. ಹಾಗೆ ಅದೆಲ್ಲ ಆದಮೇಲೆ ಅವರಿಗೆ ಇನ್ವಿಟೇಷನ್ ಎಲ್ಲ ಕೊಟ್ಟು ನಾವು ನಮ್ಮ ಮನೆಗೆ ಬಂದ್ವಿ. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಯು ಎಂಜಾಯ್ಡ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆಯಿತಾ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.